ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಫೋಟೋ ಎಡಿಟಿಂಗ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನೀವು ಈಸಿಯಾಗಿ ನಿಮ್ಮ ಮೊಬೈಲಲ್ಲೇ ನೀವು ಫೋಟೋ ಎಡಿಟಿಂಗ್ನ ಸೂಪರ್ ಆಗಿ ಮಾಡ್ಕೊಳ್ಬೋದು. ಅದನ್ನ ಯಾವ ರೀತಿ ಮಾಡೋದು ಅಂತ ನಾನು ಲೈವ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದು ನೀವು ಸ್ನ್ಯಾಪ್ಸೀಡ್ ಅಪ್ಲಿಕೇಶನಲ್ಲಿ ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು ಮತ್ತು HD ಫೋಟೋ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಅದನ್ನ ಯಾವ ರೀತಿ ಮಾಡೋದಂತ ಫುಲ್ ಫೋಟೋ ಎಡಿಟಿಂಗ್ ಟ್ಯುಟೋರಿಯಲ್ನ ಈ ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ನೋಡ್ತಾ ಇದ್ದೀವಿ. ಅದನ್ನ ಯಾವ ರೀತಿ ಮಾಡೋದು ನೋಡೋಣ. ಅದಕ್ಕಿಂತ ಮೊದಲು ಏನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಇದೇ ರೀತಿ ಹೊಸ ವೀಡಿಯೋಸ್ಗಳು ಬರ್ತಾ ಇರ್ತೀವಿ ನಮ್ಮ ಚಾನಲಲ್ಲಿ. ಬನ್ನಿ ಹಾಗಾದ್ರೆ ಶುರು ಮಾಡೋಣ ಫ್ರೆಂಡ್ಸ್. ನೀವು ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಸ್ನ್ಯಾಪ್ಸೀಡ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ಹತ್ರ ಇತ್ತು ಅಂದರೆ ನೀವು ಅದನ್ನ ಯೂಸ್ ಮಾಡ್ಕೋಬೋದು. ನೋಡ್ತಾ ಇದನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ನ್ಯಾಪ್ಸೀಡ್ ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡ್ಕೊಂಡ್ರೆ ನಿಮಗೆ ಸಿಗುತ್ತೆ. ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಮೊದಲು ಇರುತ್ತೆ ಪ್ಲಸ್ ಐಕಾನ್ ಬರುತ್ತೆ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಫೋಟೋನ ಎಡಿಟ್ ಮಾಡಬೇಕು ಆ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನೀಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇದೆ. ಈ ಫೋಟೋನ ಯಾವ ರೀತಿ ಎಡಿಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಲೈವ್ ಆಗಿ. ನೀವು ಯಾವ ರೀತಿ ಈ ಫೋಟೋನ HD ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಮತ್ತು ಇದನ್ನು ಬ್ಯಾಕ್ಗ್ರೌಂಡ್ನ ನೀವು ಯಾವ ರೀತಿ ಬ್ಲರ್ ಮಾಡಬೇಕು ಅಂತ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಈಗ ವಿಡಿಯೋನ ಪೂರ್ತಿಯಾಗಿ ನೋಡಿ, ಅದರ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ನೋಡಿ ನೀವು ಏನು ಮಾಡಬೇಕಪ್ಪ ಅಂದರೆ ಮೊದಲಿಗೆ ಇಲ್ಲಿ ಪೆನ್ಸಿಲ್ ಐಕಾನ್ ಕಾಣ್ತಾ ಇದೆ ನಿಮಗೆ ಸೈಡ್ಗೆ. ಪೆನ್ಸಿಲ್ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕೂಡ ನಿಮಗೆ ಎಡಿಟಿಂಗ್ ಸೆಟ್ಟಿಂಗ್ಸ್ಗಳು ಇರುತ್ತೆ. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಮೊದಲು ನೀವು ಫೋಟೋನ ಕ್ರಾಪ್ ಮಾಡಬೇಕಂದ್ರೆ ಇಲ್ಲಿ ಕ್ರಾಪ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನೀವು ಇದನ್ನ ಫೋಟೋನ ಕ್ರಾಪ್ ಕೂಡ ಮಾಡ್ಕೋಬೋದು. ಮತ್ತು ಈ ಫೋಟೋನ ನೀವು ರೊಟೇಟ್ ಮಾಡಬೇಕಂದ್ರೆ ರೊಟೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೊಟೇಟ್ ಕೂಡ ಮಾಡ್ಕೋಬೋದು. ಈಗ ನೀವು ಏನು ಮಾಡೋದು ಅಂದರೆ ಇಲ್ಲಿ ಪರ್ಸ್ಪೆಕ್ಟಿವ್ ಅಂತ ಕೂಡ ಇದೆ ಕಾಣ್ತಾ ನೋಡಿ. ಪರ್ಸ್ಪೆಕ್ಟಿವ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಫೋಟೋನ ನೀವು ಯಾವ ರೀತಿ ಇದನ್ನು ನೋಡ್ತಾ ಇರ್ಬೋದು. ಈ ರೀತಿಯಾಗಿ ನೀವು ಈ ರೀತಿ ಇದನ್ನ ಕನ್ವರ್ಟ್ ಕೂಡ ಮಾಡ್ಕೋಬೋದು. ಈ ರೀತಿ ನೀವು ರೊಟೇಟ್ ಮಾಡ್ಕೋಬೋದು. ಎಲ್ಲನೂ ಕೂಡ ಇದರಲ್ಲಿ ಇರುತ್ತೆ. ಅದನ್ನು ನೀವು ಯೂಸ್ ಮಾಡೋಕೆ ಹೋಗಬೇಡಿ, ಅದೇ ರೀತಿ ಅದು ಯೂಸ್ ಆಗೋದಿಲ್ಲ. ಈಗ ಏನು ಮಾಡಬೇಕಾದ್ರೆ ನೆಕ್ಸ್ಟ್ ನೀವು ಇಲ್ಲಿ ಸೆಲೆಕ್ಟಿವ್ ಅಂತ ಒಂದು ಬಟನ್ ಕಾಣ್ತಾ. ಈ ಫೀಚರ್ ಕೂಡ ನಿಮಗೆ ಒಂದು ಸೂಪರ್ ಫೀಚರ್ ಅಂತಲೇ ಹೇಳ್ಬೋದು. ಯಾವ ರೀತಿ ಅಂದರೆ ಸೆಲೆಕ್ಟಿವ್ ಅಂತ ಕಾಣಿದ್ರೆ ಈಗ ನೀವು ಫೋಟೋನ ಈ ರೀತಿ ಜೂಮ್ ಮಾಡ್ಕೊಳ್ಳಿ. ಜೂಮ್ ಮಾಡಿಕೊಂಡು ನೀವು ಎಲ್ಲಿದನ್ನ ಬ್ರೈಟ್ನೆಸ್ನ ಜಾಸ್ತಿ ಮಾಡಬೇಕು ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ನಾನೀಗ ಪ್ಲಸ್ ಇಲ್ಲಿ ಈ ರೀತಿ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಬ್ರೈಟ್ನೆಸ್ 0 ಅಂತ ಕಾಣ್ತಾ ಇದೆ. ನೀವು ಈ ರೀತಿಯಿಂದ ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ನೀವು ಇದನ್ನು ಮೂವ್ ಮಾಡಬೇಕಾಗುತ್ತೆ. ಮೂವ್ ಮಾಡ್ಕೊಂಡ್ರೆ ನೋಡ್ತಾ ಇರ್ಬೋದು ಪೇಸ್ ಇರ್ತೀವಿ ನಿಮಗೆ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಲೋ ಮಾಡ್ಕೊಂಡ್ರೆ ಲೋ ಆಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ನೀವು ಬ್ರೈಟ್ನೆಸ್ನ ಕೂಡ ಜಾಸ್ತಿ ಮಾಡ್ಕೊಳ್ಬೋದು. ಈಗ ನೋಡಿ ನಿಮಗೆ ಬ್ರೈಟ್ನೆಸ್ ಎಷ್ಟು ಬೇಕೋ ಅಷ್ಟು ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು 43 ಆಯಿತು. ನಾನೀಗ ಸ್ವಲ್ಪ ಲೋ ಮಾಡ್ಕೊಳ್ತೀನಿ. ಈ ರೀತಿ ಮಾಡ್ಕೊಂಡು ಇದನ್ನ ಕನ್ವರ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕೆಳಗಡೆ ಪ್ಲಸ್ ಐಕಾನ್ ಕಾಣ್ತಾ ಇದೆ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತು ಇನ್ನೊಂದು ಕೂಡ ಆ್ಯಡ್ ಮಾಡ್ಕೋಬೋದು. ಯಾವ ರೀತಿಪ್ಪ ಅಂದರೆ ಈಗ ನೋಡ್ಕೊಳ್ಳಿ ಇನ್ನೊಂದು ಆ್ಯಡ್ ಮಾಡಬೇಕಪ್ಪ ಅಂದರೆ ಮತ್ತೆ ಇಲ್ಲಿ ನೀವು ಎಲ್ಲಿ ಬೇಕೋ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಬ್ರೈಟ್ನೆಸ್ನ ಜಾಸ್ತಿ ಮಾಡಿಕೊಂಡ್ರೆ ಈ ರೀತಿ ಜಾಸ್ತಿ ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬ್ರೈಟ್ನೆಸ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಮೊದಲಿನಕ್ಕಿಂತ ಫೋಟೋ ಎಷ್ಟು ವೈಟಾಗಿ ಕಾಣ್ತಾ ಇದೆ. ಈ ರೀತಿ ನೀವು ಅದನ್ನು ಕನ್ವರ್ಟ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಈಗ ಮತ್ತೆ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ರಷ್ ಅಂತ ಒಂದು ಬಟನ್ ಕಾಣ್ತಾ ಇದೆ. ಬ್ರಷ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಡಾಟ್ ಆ್ಯಂಡ್ ಬರ್ನ್ ಅಂತ ಕಾಣ್ತಾ ಇದೆ. ಮತ್ತು ಎಕ್ಸ್ಪೋಜರ್ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ 0.3 ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. 0.3 ಸೆಲೆಕ್ಟ್ ಮಾಡಿಕೊಂಡು ಈ ಪೇಸ್ಟ್ನ ಇರ್ತಿ ಜೂಮ್ ಮಾಡಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇರ್ತಿದ್ರೆ ಬ್ರಷ್ ಮಾಡಬೇಕು. ನೋಡಿ ಬ್ರಷ್ ಮಾಡಿಕೊಂಡ್ರೆ ಮತ್ತಷ್ಟು ನಿಮಗೆ ವೈಟಾಗಿ ಕಾಣುತ್ತೆ. ಈ ರೀತಿ ನೀವು ಬ್ರಷ್ ಮಾಡಿ ಬ್ರಷ್ ಮಾಡಿಕೊಂಡು ಮತ್ತೆ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಈ ರೀತಿ ನಿಮಗೆ ಎಡಿಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೇಸ್ ಮೇಲೆ ಏನಾದರೂ ಬ್ಲ್ಯಾಕ್ ಮಾರ್ಕ್ ಆಗಿರ್ಬೋದು ಮತ್ತು ಪಿಂಪಲ್ಸ್ ಆಗಿರ್ಬೋದು ಏನಾದರೂ ಇತ್ತಪ್ಪ ಅಂದರೆ ಇಲ್ಲಿ ಹೀಲಿಂಗ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಹೀಲಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ನಿಮ್ಮ ಫೇಸ್ ಮೇಲೆ ಏನಾದರೂ ಬ್ಲ್ಯಾಕ್ ಮಾರ್ಕ್ಸ್ ಆಗಿರ್ಬೋದು ಮತ್ತು ಏನಾದರೂ ಇಲ್ಲಿ ಪಿಂಪಲ್ಸ್ ಅಂತ ಇರುತ್ತೆ ನೋಡಿ, ಅದನ್ನ ನೀವು ರಿಮೂವ್ ಮಾಡಬೇಕು. ರಿಮೂವ್ ಮಾಡಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಪ್ಲೇಸ್ ಮೇಲೆ ನೀವು ಟಚ್ ಮಾಡಿದ್ರೆ ಸಾಕೋದು ರಿಮೂವ್ ಆಗುತ್ತೆ. ಯಾವ ರೀತಿಪ್ಪ ಅಂದರೆ ಈಗ ನೋಡ್ತಾ ಇರ್ಬೋದು ಇಲ್ಲಿ ನಾನು ಪ್ಲೇಸ್ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ಮಾರ್ಕ್ ಅಂತ ಇದೆ. ಮಾರ್ಕ್ ಮೇಲೆ ಈಸಿಯಾಗಿ ಟ್ಯಾಪ್ ಮಾಡಬೇಕಾಗತ್ತೆ. ನೋಡಿ ಟ್ಯಾಪ್ ಮಾಡ್ಕೊಂಡ ತಕ್ಷಣ ಅದು ರಿಮೂವ್ ಆಗುತ್ತೆ. ಈ ರೀತಿ ನೀವು ರಿಮೂವ್ ಕೂಡ ಮಾಡ್ಬೋದು. ಈಗ ಫೇಸ್ ಮೇಲೆ ಅಷ್ಟೊಂದು ಏನದು ಮಾರ್ಕ್ಸ್ ಕಾಣ್ತಾ ಇಲ್ಲ, ಆದರೆ ಇಲ್ಲಿ ಕಾಣ್ತಾ ಇರೋ ಈ ರೀತಿ ನೀವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ತಾ ಇರ್ಬೋದು ರಿಮೂವ್ ಆಗುತ್ತೆ. ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ನೀವು ಕ್ಲಿಕ್ನ ಮಾಡ್ಬೋದು. ನೋಡ್ತಾ ಇರ್ಬೋದು ರಿಮೂವ್ ಆಗ್ತಾ ಇದೆ. ನೋಡಿ ಈ ರೀತಿ ನೀವು ರಿಮೂವ್ನ ಮಾಡ್ಕೊಳ್ಬೋದು. ನಿಮ್ಗೆ ಎಲ್ಲಾದರೂ ಪಿಂಪಲ್ಸ್ ತರಬೇಕಾದ್ರೆ ನೀವು ಟ್ರೈ ಮಾಡ್ಕೊಂಡು ನೋಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಸೇವ್ ಆಗುತ್ತೆ. ಮತ್ತು ಇಲ್ಲಿ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಹಾಗೆ ಕೆಳಗಡೆ ಬರ್ತಾ ಇರ್ಬೋದು ಗ್ಲಾಮರ್ ಗ್ಲೋ ಇರುತ್ತೆ ಮತ್ತು ಟೋನಲ್ ಕಾಂಟ್ರಾಸ್ಟ್ ಇರುತ್ತೆ, ಡ್ರಾಮಾ ಆಗಿರ್ಬೋದು ಎಲ್ಲ ಕೂಡ ಇರುತ್ತೆ. ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಆದರೆ ನನಗೆ ಅಷ್ಟೊಂದು ಎಲ್ಲ ತೋರಿಸ್ತಾ ಇಲ್ಲ. ಮತ್ತು ಹೆಡ್ ಪೋಸ್ ಅಂತ ಕಾಣ್ತಾ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಪೋಸ್ನ ಕೂಡ ಇದರಲ್ಲಿ ಚೇಂಜ್ ಮಾಡ್ಕೋಬೋದು. ಅಂದರೆ ಈ ರೀತಿ ನೀವು ರೊಟೇಟ್ ಮಾಡ್ತಾ ಹೋದರೆ ನೋಡ್ತಾ ಇರ್ಬೋದು ಸೀದಾ ಆಗುತ್ತೆ. ಮತ್ತು ಈ ಕಡೆ ರೊಟೇಟ್ ಮಾಡಿದ್ರೆ ಈ ರೀತಿ ಆಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಪೋಸ್ನ ಕೆಳಗಡೆ ಮೇಲ್ಗಡೆ ಎಲ್ಲನೂ ಕೂಡ ಚೇಂಜ್ ಮಾಡ್ಬೋದು. ಅದನ್ನೀಗ ನಾನು ಚೇಂಜ್ ಮಾಡ್ತಾ ಇಲ್ಲ. ಅದಾದ ತಕ್ಷಣ ಕೆಳಗಡೆ ಬಂದರೆ ಇಲ್ಲಿ ಲೆನ್ಸ್ ಬ್ಲರ್ ಅಂತ ಕೂಡ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಈ ಲೆನ್ಸ್ ಬ್ಲರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಫೋಟೋ ಹಿಂದ್ಗಡೆ ಎಲ್ಲ ಕೂಡ ನೀವು ಬ್ಲರ್ ಮಾಡ್ಬೋದು. ನೋಡಿ ಯಾವ ರೀತಿ ಬ್ಲರ್ ಮಾಡಬೇಕಪ್ಪ ಅಂದರೆ ಈ ಪಾಯಿಂಟ್ನ ನೀವು ಎಲ್ಲಿ ಬೇಕೋ ಅಲ್ಲಿ ಸೆಂಟರ್ಗೆ ತೊಗೊಂಡು ಬಂದು ಈ ರೀತಿ ಇದನ್ನು ಲಾರ್ಜ್ ಮಾಡಬೇಕಾಗತ್ತೆ. ಈ ರೀತಿ ಲಾರ್ಜ್ ಮಾಡಿಕೊಂಡ್ರೆ ಮತ್ತು ನಿಮ್ಗೆ ಎಲ್ಲಿವರೆಗೂ ಬ್ಲರ್ ಆಗಬಾರ್ದು ಆ ಬ್ಲರ್ ಆಗೋವರೆಗೂ ನೀವು ಇಲ್ಲಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು
ಈ ಥರ ನೀವು ಮೂವ್ ಮಾಡಬೇಕಾಗುತ್ತೆ. ಅದನ್ನು 30, 40 ಕಾಣ್ತಾ ನೋಡಿ ಮೇಲ್ಗಡೆ. ಅದನ್ನ ನಿಮಗೆ ಬ್ಲರ್ ಸ್ಟ್ರೆಂತ್ ಎಷ್ಟು ಬೇಕೋ ಅಷ್ಟು ನೀವು ಬ್ಲರ್ನ ಮಾಡ್ಕೋಬೋದು. ನೋಡ್ತಾ ಈ ರೀತಿ ಬ್ಲರ್ ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬ್ಲರ್ ಮಾಡ್ಕೊಳ್ಳಿ. ನೋಡಿ ಬ್ಲರ್ ಮಾಡಿಕೊಂಡು ಮತ್ತು ಇದನ್ನು ಈ ರೀತಿ ಮೂವ್ ಮಾಡಿಕೊಂಡು ಇಲ್ಲಿ ವಿಗ್ನೆಂಟ್ ಸ್ಟ್ರೆಂತ್ ಅಂತ ಇರುತ್ತೆ, ಇದನ್ನು ನೀವು ಕಡಿಮೆ ಮಾಡಬೇಕು. ಇಲ್ಲಾಂದರೆ ಜಾಸ್ತಿ ಮಾಡಿಕೊಂಡ್ರೆ ಈ ರೀತಿ ಅರೌಂಡ್ ಎಲ್ಲ ನಿಮಗೆ ಬ್ಲ್ಯಾಕ್ ಕಲರ್ ಕಾಣುತ್ತೆ. ಅದಕ್ಕೆ ನೀವು ಇದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನೋಡಿ ಇದನ್ನು ಅಷ್ಟೇ ನೀವು 15 to 20 ಮಾತ್ರ ಇಟ್ಕೊಳ್ಬೇಕು. ಇಟ್ಕೊಂಡು ನಿಮ್ಗೆ ಎಲ್ಲಿ ಬೇಕು ಅದನ್ನ ಬ್ಲರ್ ಸ್ಟ್ರೆಂತ್ನ ಕೂಡ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ ಬ್ಲರ್ ಸ್ಟ್ರೆಂತ್ನ ಜಾಸ್ತಿ ಮಾಡಿಕೊಂಡು ಈ ರೀತಿ ನೀವು ಟ್ಯಾಪ್ ಮಾಡ್ಕೊಂಡ್ರೆ ಸಾಕು, ಈ ರೀತಿ ಫೋಟೋ ಕಾಣುತ್ತೆ. ಮತ್ತು ಇದನ್ನ ಸೇವ್ ಮಾಡಿ. ನೋಡಿ ಈ ರೀತಿ ಸೇವ್ ಮಾಡ್ಕೊಂಡ್ರಪ್ಪ ಅಂದರೆ ಮತ್ತು ಈ ರೀತಿ ಫೋಟೋ ಎಡಿಟ್ ಆಗುತ್ತೆ. ಅದಾದ ತಕ್ಷಣ ಈ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಫೋಟೋ ಮೇಲೆ ಟೆಕ್ಸ್ಟ್ನ ಕೂಡ ಹಾಕ್ಬೋದು. ಮತ್ತು ಫ್ರೇಮ್ಸ್ ಬೇಕಾದರೆ ಇಲ್ಲಿ ಫ್ರೇಮ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಫೋಟೋ ಫ್ರೇಮ್ ಕೂಡ ಬರುತ್ತೆ. ಯಾವ ರೀತಿ ಫ್ರೇಮ್ ಬೇಕೋ ಆ ಫ್ರೇಮ್ನ ಕೂಡ ಸೆಲೆಕ್ಟ್ ಮಾಡಿ. ನೋಡಿ ನಾನು ಈ ಫ್ರೇಮ್ನ ಹಾಕ್ತೀನಿ ಈ ರೀತಿ. ಮತ್ತೆ ರೈಟ್ ಮಾರ್ಕ್ ಕೊಡಿ. ನೋಡಿ ಈ ರೀತಿ ಫೋಟೋ ಫ್ರೇಮ್ ಬರುತ್ತೆ. ಮತ್ತು ಈ ರೀತಿ ನೀವು ಮಾರ್ಕ್ನ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಟೆಕ್ಸ್ಟ್ ಅಂತ ಕಾಣ್ತಾ ಇದೆ, ಟೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಫೋಟೋ ಮೇಲೆ ನೀವು ಟೆಕ್ಸ್ಟ್ನ ಕೂಡ ಹಾಕ್ಬೋದು. ನೋಡ್ತಾ ಇರ್ಬೋದು ಈ ರೀತಿ ಕಾಣುತ್ತೆ. ನಿಮ್ಗೆ ಯಾವ ರೀತಿ ಟೆಕ್ಸ್ಟ್ ಬೇಕು, ಯಾವ ರೀತಿ ಸ್ಟೈಲ್ ಬೇಕು ಸ್ಟೈಲ್ನ ಕೂಡ ಎಂಟ್ರಿ ಮಾಡಿಕೊಂಡು ಫೋಟೋ ಸ್ಟೈಲ್ನ ಹಾಕ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಫೋಟೋ ಎಡಿಟ್ ಆಯಿತು. ಮೊದಲು ಯಾವ ರೀತಿ ಇತ್ತು ಮತ್ತು ಈಗ ಯಾವ ರೀತಿ ಆಯಿತು ಅಂತ ಕೂಡ ನಾನು ತೋರಿಸ್ತೀನಿ. ಇದ್ರ ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡ್ಕೊಂಡ್ರೆ ನೋಡಿ ಮೊದಲು ಫೋಟೋ ಈ ರೀತಿ ಇತ್ತು ಮತ್ತು ಈ ರೀತಿ ನಿಮಗೆ ಈಗ ಫೋಟೋ ಕಾಣ್ತಾ ಇದೆ. ಈ ರೀತಿ ನೀವು ಇದರಲ್ಲಿ ಸ್ನ್ಯಾಪ್ಚಾಟ್ನಲ್ಲಿ ಈ ರೀತಿಯಾಗಿ ಫೋಟೋನ ಎಡಿಟ್ ಮಾಡ್ಬೋದು. ಮತ್ತು ಇದನ್ನು ಇನ್ನೂ ಕೂಡ HD ಆಗಿ ಮಾಡಬೇಕಪ್ಪ ಅಂದರೆ ನಿಮಗೆ ರೆಮಿನಿ ಅಂತ ಅಪ್ಲಿಕೇಶನ್ ಸಿಗುತ್ತೆ. ಅದರಲ್ಲಿ ಹೋದರೆ ಸಾಕು ನಿಮ್ಮ ಫೋಟೋ HD ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು ಕೂಡ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದರ ಹೊಸ ವೀಡಿಯೋಸ್ಗಳನ್ನ ಪಡ್ಕೊಳ್ಬೇಕಪ್ಪ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.